ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ತಿಳ್ಕೊಂಡು ಬನ್ನಿ. 2025 ಯಾವ ರೀತಿ ಇರುತ್ತೆ, ಏನೆಲ್ಲ ಸಮಸ್ಯೆಗಳಾಗ್ಬೋದು, ಏನೆಲ್ಲ ಬೆನಿಫಿಟ್ಸ್ ಇದೆ, ಸ್ಪೆಷಲಿ ಅಬೌಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂತಂದರೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ. ಸೊ ಅದರಲ್ಲಿ ಮುಖ್ಯವಾಗಿ ವಿಶಾಖ ನಕ್ಷತ್ರ ಮಹಾನಕ್ಷತ್ರ ಬರುತ್ತೆ. ಜ್ಯೇಷ್ಠ ಎಗೇನ್ ಸ್ವಲ್ಪ ಮಟ್ಟಿಗೆ ಡಿಫಿಕಲ್ಟ್ ನಕ್ಷತ್ರ ಅಂತಲೇ ಬರುತ್ತೆ. ಬಟ್ ಮಹಾನಕ್ಷತ್ರಗಳು ಅಂತಂದರೆ ಏನು, ಸ್ವಲ್ಪ ಯಾವುದಾದ್ರೂ ಬಿಗ್ ಪ್ಲಾನೆಟ್ ಇನ್ಫ್ಲೂಯೆನ್ಸ್ ಇದ್ದರೆ, ಅಂದರೆ ದೊಡ್ಡ ಗ್ರಹದ ಶುಭ ಗ್ರಹದ ಇನ್ಫ್ಲೂಯೆನ್ಸ್ ಇದ್ದರೆ, ಕೆಲವು ಸಲ ಅಶುಭ ಗ್ರಹದ ಇನ್ಫ್ಲೂಯೆನ್ಸ್ ಅಂತಲೂ ಹೇಳ್ಬೋದು. ವಿಶಾಖ ನಕ್ಷತ್ರ ಮುಖ್ಯವಾಗಿ ಗುರುಗಳ ನಕ್ಷತ್ರ. ಆದರೆ ಗಣಗಳ ಡಿವಿಷನಲ್ಲಿ ಅಂದರೆ ಕೆಲವು ಸಲ ಈ ಗಣ ರಾಕ್ಷಸ ಗಣ, ಮನುಷ್ಯ ಗಣ, ದೇವಗಣ ಅಂತ ಬರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಹೆವಿ ಜಾಸ್ತಿ ಪ್ರಾಬ್ಲಮ್ಸ್ ಅಂತ ಅನ್ನೋದು, ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಸ್ವಲ್ಪ ಏನೋ ಮಹಾನಕ್ಷತ್ರ ಅನ್ನೋ ಥರ ಯೋಚನೆ ಮಾಡ್ತಾರೆ. ಯಾಕಂದರೆ ನಾನು ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ಸ್ ಆಗಲಿ ಚೆನ್ನಾಗಿರುತ್ತೆ ಅಂತಾಗಲಿ ಯಾವುದೂ ಇಲ್ಲ. ಪ್ರತಿಯೊಂದು ಕೂಡ ನಿಮ್ಮ ಒಂದು ಜಾತಕಾನುಸಾರ, ನಿಮ್ಮ ಕರ್ಮಾನುಸಾರ ನಿಮಗದು ಬಂದಿರುತ್ತೆ. ಸೊ ಕೆಲವರು ಹೇಳ್ತಾರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ಸಮಸ್ಯೆ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ ಸಮಸ್ಯೆ, ರಾಕ್ಷಸ ಗಣದ ಇರುವಂಥ ನಕ್ಷತ್ರಗಳಲ್ಲಿ ಹುಟ್ಟಿದರೆ ಸಮಸ್ಯೆಗಳು ಅಂತೆಲ್ಲ ಹೇಳಿ. ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ? ಒಳ್ಳೆ ನಕ್ಷತ್ರ ಅಂತ ಹೇಳಿ ಹುಟ್ಟಿದ್ರು ಕೂಡ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಾನು ಯಾವುದೇ ನಕ್ಷತ್ರಗಳಿಗೂ ಒಂದು ಏನು ಮಹತ್ವ ಕೊಡೋದಿಲ್ಲ, ಅಥವಾ ಸರಿ ಇದೆ ಅಂತ ಇಲ್ಲ, ಸರಿ ಇಲ್ಲ ಅಂತಲ್ಲ. ನಿಮ್ಮ ಕರ್ಮಾನುಸಾರ ನೀವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸಲ್ಲಿ ತೊಗೊಂಡು ಬಂದು ಯಾವ ನಕ್ಷತ್ರ, ಯಾವ ರಾಶಿ, ಯಾವ ಲಗ್ನ ವಿಲ್ ಬಿ ಯುವರ್ ಫಸ್ಟ್ ಹೌಸು. ಸೊ ರಾಶಿ ಎಲ್ಲಿ ಚಂದ್ರ ಇರುತ್ತೆ ಅದು ನಿಮ್ಮ ರಾಶಿ ಆಗಿರುತ್ತೆ. ಸೊ ಆ ರೀತಿಯಲ್ಲಿ ಆ ರಾಶಿ ಯಾವ ಮನೇಲಿರುತ್ತೋ ಆ ಮನೆಯ ಒಂದು ಸಮಯದಲ್ಲಿ ಯಾವ ಒಂದು ಅಧಿಪತಿ ನಡೀತಿತ್ತೋ ಆ ನಕ್ಷತ್ರ ನಿಮ್ಮ ನಕ್ಷತ್ರವಾಗಿರುತ್ತೆ. ಸೊ ಇಷ್ಟು ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ. ಸುಮಾರು ಜನಕ್ಕೆ ಇವೆಲ್ಲ ಕಂಪ್ಲೀಟಾಗಿ ಗೊತ್ತಿದ್ದೇ ಇರುತ್ತೆ. ಡೈಲಿ ಬೇಸಿಸಲ್ಲಿ ನೀವು ಬರುವಂತಹ ಒಂದು ದಿನ ಭವಿಷ್ಯಗಳಿರ್ಬೋದು, ವಾರ ಭವಿಷ್ಯ, ಮಂತ್ಲಿ, ತಿಂಗಳ ಭವಿಷ್ಯಗಳನ್ನ ಕೆಲವರು ಫಾಲೋ ಮಾಡ್ತಿರ್ತೀರ, ನೋಡ್ತಿರ್ತೀರ. ಬಟ್ ವಿಶೇಷವಾಗಿ 2025ನಲ್ಲಿ ಏನು ಸಮಸ್ಯೆಗಳಾಗ್ಬೋದು, ಸ್ವಲ್ಪ ಮಟ್ಟಿಗೆ ಟ್ರಾನ್ಸಿಟ್ಸ್ ಇರೋಂಥದ್ದು ನೀವು ಆಲ್ರೆಡಿ ನಾನು ಫಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಕಸ್ಮಾತ್ ನಾನು ಇನ್ನು ಫಸ್ಟ್ ವೀಡಿಯೋ ನೋಡಿಲ್ಲ ಮೇಡಮ್ ಅಂತಂದರೆ ನಿಮಗೆ ಲಿಂಕ್ ಕಾಣ್ತಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಏನಿದೆ, ಯಾವ ಟ್ರಾನ್ಸಿಟ್ಸ್ ಇದೆ, ಯಾವ ಸಮಯದಲ್ಲಿ ನಡೀತಿದೆ, ಯಾವ ರೀತಿಯಾದ ಒಂದು ಇಂಪ್ಯಾಕ್ಟ್ ನಮ್ಮ ಒಂದು ಮನುಷ್ಯರ ಮೇಲೆ ಬೀಳುತ್ತೆ, ಮನುಜನ ಒಂದು ಕುಲದ ಮೇಲೆ ಯಾವ ರೀತಿಯಾದ ಒಂದು ಸಮಸ್ಯೆಗಳಾಗ್ಬೋದು, ಏನು ಬೆನಿಫಿಟ್ಸ್ ಆಗ್ಬೋದು ಎಲ್ಲ ನಾನು ನಿಮ್ಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ನೋಡಿಲ್ಲ ಇದುವರೆಗೂ ಅಂದರೆ ಖಂಡಿತ ಅದನ್ನ ಕ್ಲಿಕ್ ಮಾಡಿ ವಾಚ್ ಮಾಡಿ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋಂಥದ್ರ ಬಗ್ಗೆ ನಕ್ಷತ್ರ ಹೇಳ್ತಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ರಾಶಿ ಭವಿಷ್ಯದ ಬಗ್ಗೆ 2025 ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. 2025ನಲ್ಲಿ ಆ ಸಂಖ್ಯೆನಲ್ಲೇ ಇದೆ 2025 ಅಂದರೆ ಅದಕ್ಕೆ ನಾವು ಟೋಟಲ್ ಮಾಡಿದ್ರೆ 2 + 0 + 2 + 5 ಅಂತ ನಾವು ಟೋಟಲ್ ಮಾಡಿದ್ರೆ 9 ಅಂತ ಬರುತ್ತೆ. ಸೊ 9 ಎಗೇನ್ ನಾವು ಕುಜನಿಗೆ ಸಂಬಂಧಪಟ್ಟಂಗೆ ಇದನ್ನು ಸೂಚನೆ ಕೊಡ್ತೀವಿ. ಕುಜನಿಗೆ ಕಾರಕವಾಗಿರುವಂತಹ ಸಂಖ್ಯೆ 9. ಕುಜ ಮಾರ್ಸ್, ಎಗೇನ್ ವಿಶಾಖ ರಾಶಿಗೂ ಕೂಡ ಅಧಿಪತಿ ಬರೋವಂಥದ್ದು ಮಾರ್ಸ್. ಸೊ ಹಂಗಾರೆ ಒಳ್ಳೇದಲ್ವಾ ಮೇಡಮ್ ವೃಶ್ಚಿಕ ರಾಶಿಯವರಿಗೆ? ಯಾಕಂದರೆ 2025 ಕುಜ ಅಂತಿದ್ದೀರಾ, ನಮ್ಮ ಅಧಿಪತಿನೂ ಕುಜ ಅಂತ ಇದ್ದೀರಾ. ಸೊ ನಮ್ಗೆ ಅದು ತುಂಬ ಒಳ್ಳೇದಾ? ಇಲ್ಲ, ಸ್ವಲ್ಪ ಮಟ್ಟಿಗೆ ಟ್ರಾನ್ಸಿಟ್ಸ್ ನಡೀತಾರೋದ್ರಿಂದ ಎರಡು ಮಿಕ್ಸ್ಡ್ ರಿಸಲ್ಟ್ಸ್ನ ನಾನು ಕಾಣ್ತಾ ಇದ್ದೀನಿ. ಹೆಲ್ತ್ ವೈಸಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ತಲೆ ನೋವು ಸ್ವಲ್ಪ ಕಾಮನ್ಲಿ ಬರುತ್ತೆ. ಏನೋ ಒಂಥರ ನೋವು ಬರ್ತಿದೆ ಅನ್ನೋ ರೀತಿಯಲ್ಲಿ ಏನು ಆಘಾತ ಪಡೋವಂಥದ್ದು ಅಥವಾ ತುಂಬ ವರಿಯಾಗುವಂಥದ್ದೆಲ್ಲ ಏನೂ ಇಲ್ಲ. ಸ್ವಲ್ಪ ಮಟ್ಟಿಗೆ ಕಾಮನ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ತಲೆನೋವು ಬರುತ್ತೆ. ಟೆನ್ಷನ್ ಯಾಕೆ? ದುಡ್ಡಿನ ವಿಚಾರಕ್ಕಿರ್ಬೋದು, ಅಥವಾ ಸಾಲದ ವಿಚಾರಕ್ಕಿರ್ಬೋದು, ಅಥವಾ ಏನೋ ನನಗೆ ಸಮಸ್ಯೆ ಆಗುತ್ತೆ ಅನ್ನೋ ಅಂಥ ಒಂದು ಭಯದ ವಿಚಾರವಾಗಿರ್ಬೋದು. ಇವೆಲ್ಲನೂ ನಿಮಗೆ ಸ್ವಲ್ಪ ಕಾಡುತ್ತೆ. ಸನ್ ಟ್ರಾನ್ಸಿಟ್ಟು ಪ್ರತಿ ತಿಂಗಳು ನಡೀತಾ ಇರುತ್ತೆ. ಸೊ ಅದರಲ್ಲಿ ನಿಮಗೇನಷ್ಟು ಇದಾಗೋದಿಲ್ಲ. ಆದರೆ ಮೇನ್ ಟ್ರಾನ್ಸಿಟ್ ಯಾವುದು ನಮಗೆ ಪ್ರಾಬ್ಲಮ್ಮು? ಶನೇಶ್ವರನ ಸ್ಯಾಟ್ರನ್ ಟ್ರಾನ್ಸಿಟ್ಟು ಮತ್ತು ರಾಹುವಿನ ಟ್ರಾನ್ಸಿಟ್ಟು ಮೇ ತಿಂಗಳಲ್ಲಿ ನಡೆಯುತ್ತೆ. ಸ್ಯಾಟ್ರನ್ ಟ್ರಾನ್ಸಿಟ್ಟು ನಿಮಗೆ ಮಾರ್ಚಲ್ಲಿ ನಡೆಯುತ್ತೆ. ಸೊ ಟ್ರಾನ್ಸಿಟ್ ಆದ ಮೇಲೆ ರಾಹು ಏನಾಯಿತು, 4th ಹೌಸಿಗೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಚೆಸ್ಟ್ ಪೇನ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿ ಸಂಭವಗಳಿದೆ. ಸ್ವಲ್ಪ ಡಯಟ್ ಫಾಲೋ ಮಾಡದೇ ಇರೋರು, ಸ್ವಲ್ಪ ತುಂಬ ಬಾರ್ಡರಲ್ಲಿರೋವಂಥವ್ರು ಕೇರ್ಫುಲ್ ಆಗಿರಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಮೇಡಮ್ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀರಾ, ಪಾಸಿಟಿವ್ ಥಿಂಗ್ಸು ಹೇಳ್ತೀನಿ ಡೋಂಟ್ ವರಿ. ಸೊ ಹಾಗಾಗಿ ಕೆಲವರು ಆತಂಕ ಆಗ್ಬೋದು. ಬಟ್ ಗೊತ್ತಿದ್ರೆ ಇವೆಲ್ಲ ಯಾಕೆ ನಾವು ತಿಳಿಸ್ಕೊಡ್ತೀವಿ, ನಿಮಗೆ ಅಟ್ಲೀಸ್ಟ್ ಗೊತ್ತಿದ್ದರೆ ನೀವು ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ನೀವು ಮುನ್ನೆಚ್ಚರಿಕೆಯಿಂದ, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ? ಓಕೆ, ಈ ಥರ ಸಮಸ್ಯೆಗಳಿದೆ ಅಂತ ನನಗೆ ಮೊದಲೇ ಗೊತ್ತಿದೆ, ನಾನು ಏನಾದರೂ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೋದಿತ್ತಲ್ವಾ ಅಂತ ಎಷ್ಟು ಜನ
ಯೋಚನೆ ಮಾಡ್ತೀರಾ. ಸೊ ಹಾಗಾಗಿ ಕೆಲವು ಪ್ರಾಬ್ಲಮ್ಸ್ಗಳನ್ನ ನೀವು ಮುಂಚೆನೇ ಯೋಚನೆ ಮಾಡಿದಾಗ ಪರಿಹಾರಗಳು ನೀವು ತಿಳ್ಕೊಬಹುದು. ಸೆಕೆಂಡ್ 4ನೇ ಮನೆ ಗೋಚಾರ ಬರೋದ್ರಿಂದ ರಾಹು ಮ್ಯಾರಿಟಲ್ ಲೈಫಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಏನೋ ಅನುಮಾನಗಳು ಸೃಷ್ಟಿಯಾಗೋದು, ಯಾರಾದರೂ 3ನೇ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟರ್ ಆಗುವಂಥದ್ದು ಕೂಡ ಆಗುತ್ತೆ. ಈವನ್ ದಿಸ್ ಹ್ಯಾಪನ್ಸ್ ಟು ಲವ್ ರಿಲೇಷನ್ಶಿಪ್ ಆಲ್ಸೋ. ಮದುವೆ ಆಗಿಲ್ಲ, ಹುಡುಗಿ ಲವ್ ಇಷ್ಟಪಡ್ತಿದ್ದೀರಾ, ಮದುವೆ ಆಗಬೇಕು ಅನ್ನೋವಂಥ ಒಂದು ಹಂಬಲದಲ್ಲಿ ಇದ್ದೀರಾ, ನೋಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಮದುವೆ ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಯಾರೋ 3ನೇ ವ್ಯಕ್ತಿ ಬಂದು ನಿಮ್ಮಿಬ್ಬರನ್ನ ರಿಲೇಷನ್ಶಿಪ್ಗೆ ಸಮಸ್ಯೆ ಮಾಡುವಂಥದ್ದು, ಸೆಪರೇಟ್ ಮಾಡುವಂಥದ್ದು. ತುಂಬ ಜನ ಹೆಣ್ಮಕ್ಳು ಈ ವಿಚಾರದಲ್ಲಿ ಹೆಣ್ಮಕ್ಳು ಜಾಸ್ತಿ ಕನ್ಸಲ್ಟೇಷನ್ಸ್ ತೊಗೊಳ್ತಿರ್ತೀರಾ. ಮೇಡಮ್ ನಮ್ಮ ಹಸ್ಬೆಂಡ್ ಯಾರನ್ನೋ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದಾರೆ, ಅಥವಾ ಯಾರೋ ನಮ್ಮ ಹಸ್ಬೆಂಡ್ನ ತುಂಬ ಇಷ್ಟಪಡ್ತಾ ಇದ್ದಾರೆ, ಅದರಿಂದ ನಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ತಿದೆ, ಪರಿಹಾರಗಳು ಏನು ತಿಳಿಸ್ಕೊಡ್ತಾ ಇರ್ತೀನಿ. ತುಂಬ ಜನ ಅದಕ್ಕೆ ಸೊಲ್ಯೂಷನ್ಸ್ ತೊಗೊಂಡಿದ್ದೀರಾ, ಅದರಿಂದ ಪರಿಹಾರ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಈವನ್ ಲವ್ ಲೈಫ್ ಯಾರಾದರೂ ಇಷ್ಟಪಡ್ತಿದ್ದಲ್ಲಿ, ಇನ್ನೂ ಮದುವೆ ಆಗಿಲ್ಲ ಮೇಡಮ್, ಬಟ್ ನಾನು ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದೀನಿ, ಹುಡುಗನ ಇಷ್ಟಪಡ್ತಿದ್ದೀನಿ, ಬಟ್ ಯಾರೋ ಬೇರೆ ವ್ಯಕ್ತಿಗಳು ಬಂದು ಅದನ್ನು ಸಮಸ್ಯೆ ಮಾಡ್ತಿದ್ದಾರೆ. ನಿಮ್ಗೆ ಆ ಥರ ಆಗೋದು ಇಷ್ಟ ಇರೋದಿಲ್ಲ. ಯಾಕೆಂದರೆ ಯಾರೇ ಆಗಲಿ ನೀವು ಇಷ್ಟು ವರ್ಷದಿಂದ ಇಷ್ಟಪಡ್ತಿದ್ದೀರಾ, ಮದುವೆ ಆಗಿದ್ದೀರಾ ಅಂತಂದರೆ ಇಮಿಡಿಯೇಟಾಗಿ ಯಾರೋ ಒಬ್ಬರು ಬಂದು ನಿಮ್ಮ ವಸ್ತುವನ್ನು ತೊಗೊಂಡು ಹೋಗ್ಬಿಟ್ರೆ ಒಪ್ಕೊಳ್ತೀರಾ. ಸೊ ಹಾಗಾಗಿ ಕೆಲವು ಸಲ ಆಗುತ್ತೆ. ಯಾಕೆ ಆ ಥರ ಆಗುತ್ತೆ? ರಾಹುವಿನ ಒಂದು ದೃಷ್ಟಿ ಬಿದ್ದಾಗ ಸ್ವಲ್ಪ ಮಟ್ಟಿಗೆ ಈ ರೀತಿಯಾದ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಯಾವುದೋ ಒಂದು ವ್ಯಕ್ತಿ ಬಂದು ನಿಮ್ಮ ಒಂದು ಸಮಸ್ಯೆ, ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಎಜುಕೇಷನಲ್ಲಿ ಮಾಡ್ತಿರೋರಿಗೆ ಚೆನ್ನಾಗಿದೆ. ಎಗೇನ್ ರಾಹು 4th ಹೌಸ್ಗೆ ಬಂದರೆ ಎಜುಕೇಷನಲ್ಲಿ ಮಾಡ್ತಿರೋಂಥವ್ರು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆದರೂ ಕೂಡ ಕಾಂಪಿಟೇಟಿವ್ ಆಗ್ತಾರೆ. ಓಕೆ, ನಾನು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ನಾನು ಅವ್ರಿಗಿಂತ ಜಾಸ್ತಿ ತೆಗಿಬೇಕು ಅಂತ ಹೇಳಿ. ಬಟ್ ಸ್ವಲ್ಪ ಹಠದ ಸ್ವಭಾವ ಇರುತ್ತೆ. ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನೀವು ಹೇಳಿದ ಮಾತು ಕೇಳಲ್ಲ ಬೇಗ ಇಮಿಡಿಯೇಟಾಗಿ. ಬಟ್ ಡೋಂಟ್ ವರಿ, ಟೆನ್ಷನ್ ತೊಗೊಬೇಡಿ, ಒಳ್ಳೆಯದೇ ಆಗುತ್ತೆ. ಯಾಕೆಂದರೆ ದೃಷ್ಟಿ ಬಿದ್ದಾಗ, ಗುರುವಿನ ದೃಷ್ಟಿನೂ ಸಹ ಬಿದ್ದಾಗ ಏನಾಯಿತು, ಮಕ್ಕಳು ಚೆನ್ನಾಗಿ ಓದ್ತಾರೆ, ಸ್ವಲ್ಪ ಜಾಸ್ತಿನೇ ಮಾರ್ಕ್ಸ್ ತೆಗಿತಾರೆ. ಇನ್ಫ್ಯಾಕ್ಟ್ ನೀವು ನೋಡ್ಬೋದು, ಆಶ್ಚರ್ಯ ಅನಿಸ್ಬೋದು ನಿಮಗೆ, ಬಟ್ ನಾರ್ಮಲ್ಗಿಂತನೂ ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ, ಅದರಲ್ಲೂ ರಾಹುವಿನ ಟ್ರಾನ್ಸಿಟ್ ಆದಮೇಲೆ ಏನಾದರೂ ಎಕ್ಸಾಮ್ಸ್ ಬರೀತಿದ್ರೆ ಇರೋದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಅವರು ಸ್ಕೋರ್ ಮಾಡ್ತಾರೆ. ಸೊ ಗುರುವಿನ ಟ್ರಾನ್ಸಿಟು ಕೂಡ ನಮಗೆ ಮೇನಲ್ಲಿ ನಾವು ಕಾಣಬಹುದು. ಸೊ ಅಂಥದ್ರ ಆ ಸಂದರ್ಭದಲ್ಲೂ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ. ಯಾಕೆ ಹೇಳ್ದಂಗೆ ಓವರ್ ಆಲ್ ಮಿಕ್ಸ್ಡ್ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು. 2025 ಯಾವ ಒಂದು ಲಕ್ಕಿ ನಂಬರ್ ಅಥವಾ ಲಕ್ಕಿ ದಿನ ನಾನು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಮೇಡಮ್? ತುಂಬ ಜನ ಕೇಳಿದ್ರಿ ಕಮೆಂಟ್ ಸೆಕ್ಷನಲ್ಲಿ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಸೋಮವಾರವನ್ನು ಲಕ್ಕಿ ಡೇ, ಅಂದರೆ ಹೊಸ ಏನೋ ಒಂದು ವಿಚಾರವಾಗಿ ನೀವು ಪ್ರಾರಂಭ ಮಾಡಬೇಕು, ಹೊಸ ಜಾಬ್ಗೆ ಜಾಯ್ನ್ ಆಗಬೇಕು, ಹೊಸದಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಏನೋ ಒಂದು ಸಮಥಿಂಗ್, ಆ ಒಂದು ಫೇಸ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾವ ದಿನ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯದು? ಮಂಡೇ ಈಸ್ ಅ ವೆರಿ ಗುಡ್ ಡೇ. ಯಾವ ನಂಬರ್ಸ್ನ ನಾನು ಫಾಲೋ ಮಾಡಬೇಕು ಮೇಡಮ್? ವಿಶೇಷವಾಗಿ 2 and 5 ಇವೆರಡು ನಂಬರ್ಸು ನಿಮ್ಮ ಲೈಫಲ್ಲಿ ತುಂಬಾ ಲಕ್ಕಿಯೆಸ್ಟ್ ನಂಬರ್ಸ್ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರಲ್ಲ. ಎಷ್ಟೊಂದು ಜನ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳ್ತಿರ್ತಾರೆ. ಈ ಥರ ಸಣ್ಣದಾಗಿ ನಿಮ್ಮ ಲೈಫನ್ನು ಟರ್ನ್ ಮಾಡುವಂತಹ ಸೊಲ್ಯೂಷನ್ಸ್ ಇರುತ್ತೆ. ಬಟ್ ಯು ಜಸ್ಟ್ ಹ್ಯಾವ್ ಟು ಸರ್ಚ್ ಫಾರ್ ಇಟ್. 2 and 5, ಟೋಟಲ್ ಆಫ್ 2 and 5, ಅಥವಾ 2 and 5 ನಿಮ್ಮ ನಂಬರ್ಸ್. ಈಗ ಹೊಸದಾಗಿ ಕಾರ್ ತೊಗೋಬೇಕು, ಅಥವಾ ಮನೆ ಸಂಖ್ಯೆ ಬೇಕು, ಅಥವಾ ನೀವು ಮೊಬೈಲ್ ನಂಬರ್ ತೊಗೊಳ್ಬೇಕು, ಅಥವಾ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು. ಈ ರೀತಿಯಾದ 2 and 5 ಟೋಟಲ್ಸ್ ಇದ್ದರೆ ತುಂಬ ಒಳ್ಳೆಯದು, ಸಕ್ಸಸ್ ನಿಮ್ಮದೇ. ಪರಿಹಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ವೃಶ್ಚಿಕ ರಾಶಿಯವರಿಗೆ 2025ನಲ್ಲಿ ವಿಶೇಷವಾಗಿ ಈ ರೀತಿಯಾದ ಒಂದು ಸಿಲ್ವರ್ ಕಾಯಿನ್ನ ನೀವು ಬಳಸಿದಷ್ಟು, ಅಂದರೆ ನಿಮ್ಮ ಒಂದು ಪರ್ಸಲ್ಲಿ, ವಾಲೆಟಲ್ಲಿ, ಪಾಕೆಟಲ್ಲಿ ಈ ರೀತಿ ಸಿಲ್ವರ್ ಕಾಯಿನ್ ಯಾವಾಗಲೂ ಇರಲಿ. ಏನು ಮಾಡುತ್ತೆ ಇದು? ಅಟ್ರ್ಯಾಕ್ಟ್ ಮಾಡುತ್ತೆ ನಿಮಗೆ. ನೀವೆಲ್ಲಾದರೂ ಹೋಗ್ತಿರ್ತೀರಾ, ಏನೋ ಒಂದು ಸಾಲದ ವಿಚಾರವಾಗಿ ಹೋಗ್ತೀರಾ, ದುಡ್ಡಿನ ವಿಚಾರವಾಗಿ ಹೋಗ್ತಿದ್ದೀರಾ, ಅಥವಾ ಏನೋ ಬಿಸ್ನೆಸ್ ವಿಚಾರವಾಗಿ ಹೋಗ್ತಿದ್ದೀರಾ, ಎಂಥದೇ ಆಗಿದ್ರು ಕೂಡ ಈ ರೀತಿ ಒಂದು ಸಿಲ್ವರ್ ಕಾಯಿನ್ ನಿಮ್ಮ ಹತ್ರ ಯಾವಾಗಲೂ ನಿಮ್ಮ ವಾಲೆಟಲ್ಲಿ, ಪರ್ಸಲ್ಲಿ ಇರಲೇಬೇಕು. ಇದರ ಜೊತೆಗೆ ಈ ಒಂದು ಬ್ರೇಸ್ಲೆಟ್ನ ರೆಡ್ ಆಗೇಟ್ ಇರುತ್ತೆ. ಇದರಲ್ಲಿ ಈವನ್ ಹವಳದ ಕೂಡ ಬ್ರೇಸ್ಲೆಟು ಸಿಗುತ್ತೆ ನಿಮಗೆ. ಸೊ ಈ ರೀತಿಯಾದ ಒಂದು ಬ್ರೇಸ್ಲೆಟ್ನ ನೀವು ಧರಿಸೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ, ನಾನು ಹೇಳ್ತಿದ್ದೆ ಆನ್ಸೈಡ್ ಆಪರ್ಚುನಿಟೀಸ್ ಇದೆ, ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಸ್ವಲ್ಪ ಸಮಸ್ಯೆ ಆಗ್ಬೋದು, ಮಿಕ್ಸ್ಡ್ ರಿಸಲ್ಟ್ಸ್ ಇದೆ 2025ನಲ್ಲಿ ವೃಶ್ಚಿಕ ರಾಶಿಯವರಿಗೆ. ಅನ್ನೋದಕ್ಕೋಸ್ಕರ ಈ ರೀತಿಯಾದ ಒಂದು ಪರಿಹಾರಗಳು ತುಂಬಾ ಅಗತ್ಯ ಆಗುತ್ತೆ ಮತ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ರೀತಿಯಾದ ಒಂದು ಸಮಸ್ಯೆಗಳಿಗೂ ಕೂಡ ನಿಮ್ಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಇಷ್ಟು ಹೇಳ್ತಾ ಒಂದು ಕಾರ್ಯಕ್ರಮನ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.